ವೆಲ್ಕಮ್ ಬ್ಯಾಕ್. ಬೊಂಬೆ ನಗರಿ ಚನ್ನಪಟ್ಟಣ ಮತ್ತೊಂದು ಗೌರವಕ್ಕೆ ಪಾತ್ರವಾಗಿದೆ. ಇಲ್ಲಿನ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಯಾಕಂತೀರಾ? ನಿಮಗೂ ಕೂಡ ಆಶ್ಚರ್ಯ ಆಗ್ತಾ ಇರಬಹುದು. ಈ ಸ್ಟೋರಿ ನೋಡಿ. ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ತಾಯಿ ವಿಶ್ವ ದಾಖಲೆ, ಇಂಡಿಯಾ ಅಂಡ್ ಬುಕ್ ಆಫ್ ರೆಕಾರ್ಡ್ ಗೌರವ. ದಾಖಲೆ ವಿಶ್ವ ದಾಖಲೆ. ಇದು ನಿಜಕ್ಕೂ ತಾಯಿ ಚಾಮುಂಡೇಶ್ವರಿ ಮಹಿಮೆ ಎಂದ್ರೆ ತಪ್ಪಾಗಲ್ಲ. ಹೌದು, ಬೊಂಬೆ ನಗರಿ ಚನ್ನಪಟ್ಟಣ ತಾಲೂಕಿನಲ್ಲಿರುವ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಗೌರವ ಲಭಿಸಿದೆ. ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಗೆ ಈ ಗೌರವ ಲಭಿಸಿದ್ದಕ್ಕೆ ಇಲ್ಲಿನ ಜನರ ಸಂಭ್ರಮ ಸಡಗರದಲ್ಲಿದ್ದಾರೆ. ನಿನ್ನೆ ದೇವಾಲಯದ ಆವರಣದಲ್ಲಿ ಸಮಾರಂಭವನ್ನ ಆಯೋಜಿಸಿದ್ರು. ಧರ್ಮದರ್ಶಿ ಶ್ರೀ ಮಲ್ಲೇಶ್ ಗುರೂಜಿ ಅವರಿಗೆ ಗೌರವ ಪ್ರದಾನವನ್ನ ಮಾಡಲಾಯಿತು. ಇನ್ನು ಚಾಮುಂಡೇಶ್ವರಿ ವಿಗ್ರಹ ಪಂಚಲೋಹದ ವಿಗ್ರಹವಾಗಿದ್ದು ವಿಶ್ವದಲ್ಲಿಯೇ ಅತಿ ಎತ್ತರವಾಗಿದೆ. ದೇವಿ ಸನ್ನಿಧಿಗೆ ನಂಬಿ ಬಂದ ಭಕ್ತರಿಗೆಲ್ಲ ತಾಯಿ ಕೈ ಹಿಡಿದಿದ್ದಾಳೆ. ಲಕ್ಷಾಂತರ ಭಕ್ತರು ಕ್ಷೇತ್ರಕ್ಕೆ ದಿನನಿತ್ಯ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಸನ್ನಿಧಿಯಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ದರ್ಶನ ಸಿಗುತ್ತಿದೆ. ಚಾಮುಂಡೇಶ್ವರಿ ದಿನೆಂಟು ಭುಜಗಳ ಸೌಮ್ಯ ರೂಪಿನ ನಿಂತಿರುವ ಭಂಗಿದಿರುವಂತ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಪಂಚಲೋಹಗಳಿಂದ ಕೂಡಿದಂತ ಒಂದು ವಿಗ್ರಹ. ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಕಬ್ಬಿಣ 5 ಲೋಹಗಳಿಂದ ಕೂಡಿದಂತ ಒಂದು ವಿಗ್ರಹ. 26ನೇ ತಾರೀಕು ಜನವರಿ 26ನೇ ತಾರೀಕು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಗೆ ಅಧಿಕೃತವಾಗಿ ಘೋಷಣೆ ಆಗುವಂತ ಒಂದು ಸಂದರ್ಭ. ಇದೆಲ್ಲ ಒಂದೊಂದು ಮಿರಾಕಲ್ ಅನ್ಬೋದು, ತಾಯಿಯ ಒಂದು ಶಕ್ತಿ ಇರ್ಬೋದು. ಆ ಗೋರಿಗಳ ಒಂದು ವಾಕ್ಯ, ನುಡಿದಂತ ಒಂದು ವಾಕ್ಯ ಇವತ್ತು ಈ ಕ್ಷೇತ್ರ ಇಷ್ಟು ಮಟ್ಟಕ್ಕೆ ಪ್ರಬಂಧವಾಗಿ ಬೆಳೆಯಕ್ಕೆ ಕಾರಣ. ಇನ್ನು ಬುಕ್ ಆಫ್ ರೆಕಾರ್ಡ್ಸ್ನ ಸಗಾಯಿ ರಾಜು, ಸಂಘಟಕ ಸಂಜೀವ್ ರೆಡ್ಡಿ, ಮುಖಂಡರಾದ ಮಾಗನೂರು ಗಂಗರಾಜು, ನಿವೃತ್ತ ಪೊಲೀಸ್ ಅಧಿಕಾರಿ ರಾಮಕೃಷ್ಣಪ್ಪ, ಶ್ರೀ ಕ್ಷೇತ್ರದ ಟ್ರಸ್ಟ್ನ ಬಾಬು ರಾಗರಾಜ್, ನವೀನ್ ಗೌಡ, ದೀಪಕ್, ನಾಗೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಈ ವೇಳೆ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನ ಸಹ ಮಾಡಿದ್ದಾರೆ. ಮಹದೇವ ವೆಲ್ಕಮ್ ಬ್ಯಾಕ್. ಬೊಂಬೆ ನಗರಿ ಚನ್ನಪಟ್ಟಣ ಮತ್ತೊಂದು ಗೌರವಕ್ಕೆ ಪಾತ್ರವಾಗಿದೆ. ಇಲ್ಲಿನ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಯಾಕಂತೀರಾ? ನಿಮಗೂ ಕೂಡ ಆಶ್ಚರ್ಯ ಆಗ್ತಾ ಇರಬಹುದು. ಈ ಸ್ಟೋರಿ ನೋಡಿ. ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ತಾಯಿ ವಿಶ್ವ ದಾಖಲೆ, ಇಂಡಿಯಾ ಅಂಡ್ ಬುಕ್ ಆಫ್ ರೆಕಾರ್ಡ್ ಗೌರವ. ದಾಖಲೆ ವಿಶ್ವ ದಾಖಲೆ. ಇದು ನಿಜಕ್ಕೂ ತಾಯಿ ಚಾಮುಂಡೇಶ್ವರಿ ಮಹಿಮೆ ಎಂದ್ರೆ ತಪ್ಪಾಗಲ್ಲ. ಹೌದು, ಬೊಂಬೆ ನಗರಿ ಚನ್ನಪಟ್ಟಣ ತಾಲೂಕಿನಲ್ಲಿರುವ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಗೌರವ ಲಭಿಸಿದೆ. ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಗೆ ಈ ಗೌರವ ಲಭಿಸಿದ್ದಕ್ಕೆ ಇಲ್ಲಿನ ಜನರ ಸಂಭ್ರಮ ಸಡಗರದಲ್ಲಿದ್ದಾರೆ. ನಿನ್ನೆ ದೇವಾಲಯದ ಆವರಣದಲ್ಲಿ ಸಮಾರಂಭವನ್ನ ಆಯೋಜಿಸಿದ್ರು. ಧರ್ಮದರ್ಶಿ ಶ್ರೀ ಮಲ್ಲೇಶ್ ಗುರೂಜಿ ಅವರಿಗೆ ಗೌರವ ಪ್ರದಾನವನ್ನ ಮಾಡಲಾಯಿತು. ಇನ್ನು ಚಾಮುಂಡೇಶ್ವರಿ ವಿಗ್ರಹ ಪಂಚಲೋಹದ ವಿಗ್ರಹವಾಗಿದ್ದು ವಿಶ್ವದಲ್ಲಿಯೇ ಅತಿ ಎತ್ತರವಾಗಿದೆ. ದೇವಿ ಸನ್ನಿಧಿಗೆ ನಂಬಿ ಬಂದ ಭಕ್ತರಿಗೆಲ್ಲ ತಾಯಿ ಕೈ ಹಿಡಿದಿದ್ದಾಳೆ. ಲಕ್ಷಾಂತರ ಭಕ್ತರು ಕ್ಷೇತ್ರಕ್ಕೆ ದಿನನಿತ್ಯ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಸನ್ನಿಧಿಯಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ದರ್ಶನ ಸಿಗುತ್ತಿದೆ. ಚಾಮುಂಡೇಶ್ವರಿ ದಿನೆಂಟು ಭುಜಗಳ ಸೌಮ್ಯ ರೂಪಿನ ನಿಂತಿರುವ ಭಂಗಿದಿರುವಂತ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಪಂಚಲೋಹಗಳಿಂದ ಕೂಡಿದಂತ ಒಂದು ವಿಗ್ರಹ. ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಕಬ್ಬಿಣ 5 ಲೋಹಗಳಿಂದ ಕೂಡಿದಂತ ಒಂದು ವಿಗ್ರಹ. 26ನೇ ತಾರೀಕು ಜನವರಿ 26ನೇ ತಾರೀಕು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಗೆ ಅಧಿಕೃತವಾಗಿ ಘೋಷಣೆ ಆಗುವಂತ ಒಂದು ಸಂದರ್ಭ. ಇದೆಲ್ಲ ಒಂದೊಂದು ಮಿರಾಕಲ್ ಅನ್ಬೋದು, ತಾಯಿಯ ಒಂದು ಶಕ್ತಿ ಇರ್ಬೋದು. ಆ ಗೋರಿಗಳ ಒಂದು ವಾಕ್ಯ, ನುಡಿದಂತ ಒಂದು ವಾಕ್ಯ ಇವತ್ತು ಈ ಕ್ಷೇತ್ರ ಇಷ್ಟು ಮಟ್ಟಕ್ಕೆ ಪ್ರಬಂಧವಾಗಿ ಬೆಳೆಯಕ್ಕೆ ಕಾರಣ. ಇನ್ನು ಬುಕ್ ಆಫ್ ರೆಕಾರ್ಡ್ಸ್ನ ಸಗಾಯಿ ರಾಜು, ಸಂಘಟಕ ಸಂಜೀವ್ ರೆಡ್ಡಿ, ಮುಖಂಡರಾದ ಮಾಗನೂರು ಗಂಗರಾಜು, ನಿವೃತ್ತ ಪೊಲೀಸ್ ಅಧಿಕಾರಿ ರಾಮಕೃಷ್ಣಪ್ಪ, ಶ್ರೀ ಕ್ಷೇತ್ರದ ಟ್ರಸ್ಟ್ನ ಬಾಬು ರಾಗರಾಜ್, ನವೀನ್ ಗೌಡ, ದೀಪಕ್, ನಾಗೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಈ ವೇಳೆ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನ ಸಹ ಮಾಡಿದ್ದಾರೆ. ಮಹದೇವ ವೆಲ್ಕಮ್ ಬ್ಯಾಕ್. ಬೊಂಬೆ ನಗರಿ ಚನ್ನಪಟ್ಟಣ ಮತ್ತೊಂದು ಗೌರವಕ್ಕೆ ಪಾತ್ರವಾಗಿದೆ. ಇಲ್ಲಿನ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಯಾಕಂತೀರಾ? ನಿಮಗೂ ಕೂಡ ಆಶ್ಚರ್ಯ ಆಗ್ತಾ ಇರಬಹುದು. ಈ ಸ್ಟೋರಿ ನೋಡಿ.
ಶ್ರೀ ಚಾಮುಂಡೇಶ್ವರಿ ತಾಯಿ ವಿಶ್ವ ದಾಖಲೆ ಇಂಡಿಯಾ ಅಂಡ್ ಬುಕ್ ಆಫ್ ರೆಕಾರ್ಡ್ ಗೌರವ. ದಾಖಲೆ ವಿಶ್ವ ದಾಖಲೆ. ಇದು ನಿಜಕ್ಕೂ ತಾಯಿ ಚಾಮುಂಡೇಶ್ವರಿ ಮಹಿಮೆ ಎಂದ್ರೆ ತಪ್ಪಾಗಲ್ಲ. ಹೌದು, ಬೊಂಬೈನಗರಿ ಚನ್ನಪಟ್ಟಣ ತಾಲೂಕಿನಲ್ಲಿರುವ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಗೌರವ ಲಭಿಸಿದೆ. ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಗೆ ಈ ಗೌರವ ಲಭಿಸಿದ್ದಕ್ಕೆ ಇಲ್ಲಿನ ಜನರ ಸಂಭ್ರಮ ಸಡಗರದಲ್ಲಿದ್ದಾರೆ. ನಿನ್ನೆ ದೇವಾಲಯದ ಆವರಣದಲ್ಲಿ ಸಮಾರಂಭವನ್ನ ಆಯೋಜಿಸಿದ್ರು. ಧರ್ಮದರ್ಶಿ ಶ್ರೀ ಮಲ್ಲೇಶ್ ಗುರೂಜಿ ಅವರಿಗೆ ಗೌರವ ಪ್ರದಾನವನ್ನ ಮಾಡಲಾಯಿತು. ಇನ್ನು ಚಾಮುಂಡೇಶ್ವರಿ ವಿಗ್ರಹ ಪಂಚಲೋಹದ ವಿಗ್ರಹವಾಗಿದ್ದು ವಿಶ್ವದಲ್ಲಿಯೇ ಅತಿ ಎತ್ತರವಾಗಿದೆ. ದೇವಿ ಸನ್ನಿಧಿಗೆ ನಂಬಿ ಬಂದ ಭಕ್ತರಿಗೆಲ್ಲ ತಾಯಿ ಕೈ ಹಿಡಿದಿದ್ದಾಳೆ. ಲಕ್ಷಾಂತರ ಭಕ್ತರು ಕ್ಷೇತ್ರಕ್ಕೆ ದಿನನಿತ್ಯ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಸನ್ನಿಧಿಯಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ದರ್ಶನ ಸಿಗುತ್ತಿದೆ. ಚಾಮುಂಡೇಶ್ವರಿ 18 ಭುಜಗಳ ಸೌಮ್ಯ ರೂಪಿನ ನಿಂತಿರುವ ಭಂಗಿದಿರುವಂತ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಪಂಚಲೋಹಗಳಿಂದ ಕೂಡಿದಂತ ಒಂದು ವಿಗ್ರಹ. ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಕಬ್ಬಿಣ 5 ಲೋಹಗಳಿಂದ ಕೂಡಿದಂತ ಒಂದು ವಿಗ್ರಹ. 26ನೇ ತಾರೀಕು ಜನವರಿ 26ನೇ ತಾರೀಕು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಗೆ ಅಧಿಕೃತವಾಗಿ ಘೋಷಣೆ ಆಗುವಂತ ಒಂದು ಸಂದರ್ಭ. ಇದೆಲ್ಲ ಒಂದೊಂದು ಮಿರಾಕಲ್ ಅನ್ನೋದು, ತಾಯಿಯ ಒಂದು ಶಕ್ತಿ ಇರ್ಬೋದು, ಅಗೋರಿಗಳ ಒಂದು ವಾಕ್ಯ, ನುಡಿದಂತ ಒಂದು ವಾಕ್ಯ ಇವತ್ತು ಈ ಕ್ಷೇತ್ರ ಇಷ್ಟು ಮಟ್ಟಕ್ಕೆ ಪ್ರಬಂಧಗಳಿಗೆ ಬೆಳೆಯಕ್ಕೆ ಕಾರಣ. ಇನ್ನು ಬುಕ್ ಆಫ್ ರೆಕಾರ್ಡ್ಸ್ನ ಸಗಾಯಿ ರಾಜು, ಸಂಘಟಕ ಸಂಜೀವ್ ರೆಡ್ಡಿ, ಮುಖಂಡರಾದ ಮಾಗನೂರು ಗಂಗರಾಜು, ನಿವೃತ್ತ ಪೊಲೀಸ್ ಅಧಿಕಾರಿ ರಾಮಕೃಷ್ಣಪ್ಪ, ಶ್ರೀ ಕ್ಷೇತ್ರದ ಟ್ರಸ್ಟ್ನ ಬಾಬು ನಾಗರಾಜ್, ನವೀನ್ ಗೌಡ, ದೀಪಕ್, ನಾಗೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಈ ವೇಳೆ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನ ಸಹ ಮಾಡಿದ್ದಾರೆ. ಮಹದೇವ ವೆಲ್ಕಮ್ ಬ್ಯಾಕ್. ಬೊಂಬೈ ನಗರಿ ಚನ್ನಪಟ್ಟಣ ಮತ್ತೊಂದು ಗೌರವಕ್ಕೆ ಪಾತ್ರವಾಗಿದೆ. ಇಲ್ಲಿನ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಯಾಕಂತೀರಾ? ನಿಮಗೂ ಕೂಡ ಆಶ್ಚರ್ಯ ಆಗ್ತಾ ಇರಬಹುದು. ಈ ಸ್ಟೋರಿ ನೋಡಿ. ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ತಾಯಿ ವಿಶ್ವ ದಾಖಲೆ ಇಂಡಿಯಾ ಅಂಡ್ ಬುಕ್ ಆಫ್ ರೆಕಾರ್ಡ್ ಗೌರವ. ದಾಖಲೆ ವಿಶ್ವ ದಾಖಲೆ. ಇದು ನಿಜಕ್ಕೂ ತಾಯಿ ಚಾಮುಂಡೇಶ್ವರಿ ಮಹಿಮೆ ಎಂದ್ರೆ ತಪ್ಪಾಗಲ್ಲ. ಹೌದು, ಬೊಂಬೈನಗರಿ ಚನ್ನಪಟ್ಟಣ ತಾಲೂಕಿನಲ್ಲಿರುವ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಗೌರವ ಲಭಿಸಿದೆ. ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಗೆ ಈ ಗೌರವ ಲಭಿಸಿದ್ದಕ್ಕೆ ಇಲ್ಲಿನ ಜನರ ಸಂಭ್ರಮ ಸಡಗರದಲ್ಲಿದ್ದಾರೆ. ನಿನ್ನೆ ದೇವಾಲಯದ ಆವರಣದಲ್ಲಿ ಸಮಾರಂಭವನ್ನ ಆಯೋಜಿಸಿದ್ರು. ಧರ್ಮದರ್ಶಿ ಶ್ರೀ ಮಲ್ಲೇಶ್ ಗುರೂಜಿ ಅವರಿಗೆ ಗೌರವ ಪ್ರದಾನವನ್ನ ಮಾಡಲಾಯಿತು. ಇನ್ನು ಚಾಮುಂಡೇಶ್ವರಿ ವಿಗ್ರಹ ಪಂಚಲೋಹದ ವಿಗ್ರಹವಾಗಿದ್ದು ವಿಶ್ವದಲ್ಲಿಯೇ ಅತಿ ಎತ್ತರವಾಗಿದೆ. ದೇವಿ ಸನ್ನಿಧಿಗೆ ನಂಬಿ ಬಂದ ಭಕ್ತರಿಗೆಲ್ಲ ತಾಯಿ ಕೈ ಹಿಡಿದಿದ್ದಾಳೆ. ಲಕ್ಷಾಂತರ ಭಕ್ತರು ಕ್ಷೇತ್ರಕ್ಕೆ ದಿನನಿತ್ಯ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಸನ್ನಿಧಿಯಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ದರ್ಶನ ಸಿಗುತ್ತಿದೆ. ಚಾಮುಂಡೇಶ್ವರಿ 18 ಭುಜಗಳ ಸೌಮ್ಯ ರೂಪಿನ ನಿಂತಿರುವ ಭಂಗಿದಿರುವಂತ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಪಂಚಲೋಹಗಳಿಂದ ಕೂಡಿದಂತ ಒಂದು ವಿಗ್ರಹ. ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಕಬ್ಬಿಣ 5 ಲೋಹಗಳಿಂದ ಕೂಡಿದಂತ ಒಂದು ವಿಗ್ರಹ. 26ನೇ ತಾರೀಕು ಜನವರಿ 26ನೇ ತಾರೀಕು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಗೆ ಅಧಿಕೃತವಾಗಿ ಘೋಷಣೆ ಆಗುವಂತ ಒಂದು ಸಂದರ್ಭ. ಇದೆಲ್ಲ ಒಂದೊಂದು ಮಿರಾಕಲ್ ಅನ್ನೋದು, ತಾಯಿಯ ಒಂದು ಶಕ್ತಿ ಇರ್ಬೋದು, ಅಗೋರಿಗಳ ಒಂದು ವಾಕ್ಯ, ನುಡಿದಂತ ಒಂದು ವಾಕ್ಯ ಇವತ್ತು ಈ ಕ್ಷೇತ್ರ ಇಷ್ಟು ಮಟ್ಟಕ್ಕೆ ಪ್ರಬಂಧಗಳಿಗೆ ಬೆಳೆಯಕ್ಕೆ ಕಾರಣ. ಇನ್ನು ಬುಕ್ ಆಫ್ ರೆಕಾರ್ಡ್ಸ್ನ ಸಗಾಯಿ ರಾಜು, ಸಂಘಟಕ ಸಂಜೀವ್ ರೆಡ್ಡಿ, ಮುಖಂಡರಾದ ಮಾಗನೂರು ಗಂಗರಾಜು, ನಿವೃತ್ತ ಪೊಲೀಸ್ ಅಧಿಕಾರಿ ರಾಮಕೃಷ್ಣಪ್ಪ, ಶ್ರೀ ಕ್ಷೇತ್ರದ ಟ್ರಸ್ಟ್ನ ಬಾಬು ನಾಗರಾಜ್, ನವೀನ್ ಗೌಡ, ದೀಪಕ್, ನಾಗೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಈ ವೇಳೆ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನ ಸಹ ಮಾಡಿದ್ದಾರೆ. ಮಹದೇವ